ಸ್ವರ್ಗಕ್ಕೆ ಹೋಗುವ ದಾರಿ ಎಲ್ಲಿಂದ ಹೋಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಅಂದರೆ ಪಾಂಡವರು ಸ್ವರ್ಗಕ್ಕೆ ಹೋಗಲು ಯಾವ ಮಾರ್ಗವನ್ನು ತೆಗೆದುಕೊಂಡರು? ಭಾರತದ ಮೊದಲ ಗ್ರಾಮ ಯಾವುದು ಮತ್ತು ಏಕೆ? ಸರಸ್ವತಿ ನದಿಯು ಅದರ ರಚನೆಯ ನಂತರ ಎಲ್ಲಿ ಕಣ್ಮರೆಯಾಗುತ್ತದೆ? ಶ್ರೀ ಬದರಿನಾಥವನ್ನು ಚಾರ್ಧಾಮ್ಗಳಲ್ಲಿ ಒಂದೆಂದು ಏಕೆ ಪರಿಗಣಿಸಲಾಗುತ್ತದೆ? ಇಲ್ಲಿನ ಪುರೋಹಿತರು ಉತ್ತರ ಕೇರಳದ ದೂರದ ಪ್ರದೇಶದಿಂದ ಏಕೆ ಬಂದಿದ್ದಾರೆ? ಅಂತಹ ಅನೇಕ ಆಸಕ್ತಿದಾಯಕ ಸಂಗತಿಗಳ ಜೊತೆಗೆ ಇಂದಿನ ಸಂಚಿಕೆಯಲ್ಲಿ ಬದರಿನಾಥ ಮತ್ತು ಮಾನ ಗ್ರಾಮವನ್ನು ಹೇಗೆ ತಲುಪುವುದು ಎಂದು ನಮಗೆ ತಿಳಿಯುತ್ತದೆ. ಇಲ್ಲಿಗೆ ಭೇಟಿ ನೀಡಬೇಕಾದ ಸ್ಥಳಗಳು ಯಾವುವು? ನೀವು ಇಲ್ಲಿಗೆ ಯಾವಾಗ ಬರಬೇಕು? ಮತ್ತು ನಿಮ್ಮ ಪ್ರವಾಸವನ್ನು ಸುಲಭ ಮತ್ತು ಸ್ಮರಣೀಯವಾಗಿಸುವ ಎಲ್ಲ ಇತರ ವಿಷಯಗಳು. ನಮಸ್ಕಾರ ಸ್ನೇಹಿತರೆ, ನಾನು ಜ್ಯೋತಿಬಾ ಮತ್ತು ನೀವು ಬದರಿನಾಥ್ ಪ್ರಯಾಣವನ್ನು ವೀಕ್ಷಿಸುತ್ತಿದ್ದೀರಿ. ಬದರಿನಾಥಕ್ಕೆ ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಡೆಹ್ರಾಡೂನ್ನ ಜಾಲಿ ಗ್ರಾಂಟ್ ವಿಮಾನ ನಿಲ್ದಾಣ. ಇದು ಋಷಿಕೇಶದಿಂದ 15 ಕಿಲೋಮೀಟರ್ ಮತ್ತು ಬದರಿನಾಥದಿಂದ 300 ಕಿಲೋಮೀಟರ್ ದೂರದಲ್ಲಿದೆ. ನೀವು ಇಲ್ಲಿಗೆ ತಲುಪಿದ ನಂತರ ನಿಮ್ಮ ಪ್ರಯಾಣವು ತುಂಬಾ ಸುಲಭವಾಗುತ್ತದೆ. ಹತ್ತಿರದ ರೈಲು ನಿಲ್ದಾಣವು ಋಷಿಕೇಶದಲ್ಲಿ 290 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ನೀವು ದೇಶದ ವಿವಿಧ ಭಾಗಗಳಿಂದ 12 ನೇರ ರೈಲುಗಳನ್ನು ಪಡೆಯುತ್ತೀರಿ ಮತ್ತು 24 ಕಿಲೋಮೀಟರ್ ದೂರದಲ್ಲಿರುವ ಹರಿದ್ವಾರಕ್ಕೆ ನೀವು ವಿವಿಧ ಸ್ಥಳಗಳಿಂದ 41 ನೇರ ರೈಲುಗಳನ್ನು ಪಡೆಯುತ್ತೀರಿ. ರಸ್ತೆ ಜಾಲದ ಮೂಲಕ ಬದರಿನಾಥ್, ಹರಿದ್ವಾರ, ಋಷಿಕೇಶ, ದೇವಪ್ರಯಾಗ, ಕರ್ಣಪ್ರಯಾಗ, ಉಖಿಮಠ, ಶ್ರೀನಗರ ಮತ್ತು ಚಮೋಲಿಯಂತಹ ಸ್ಥಳಗಳೊಂದಿಗೆ ಉತ್ತಮ ಸಂಪರ್ಕ ಹೊಂದಿದೆ. ಈ ಮಾರ್ಗದಲ್ಲಿ ಬಸ್ಗಳು ಮತ್ತು ಟ್ಯಾಕ್ಸಿಗಳು ಹಗಲಿನಲ್ಲಿ ಮುಂಜಾನೆ ಮಾತ್ರ ಕಾರ್ಯನಿರ್ವಹಿಸುತ್ತವೆ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಯೋಜಿಸಿ. ಉದಾಹರಣೆಗೆ, ನಾವು ಋಷಿಕೇಶದ ಬಗ್ಗೆ ಮಾತನಾಡಿದರೆ ಇಲ್ಲಿಂದ ಬಸ್ಗಳು ಬೆಳಿಗ್ಗೆ 4 ರಿಂದ ಬೆಳಿಗ್ಗೆ 6:30 ಮಾತ್ರ ಲಭ್ಯವಿದೆ. ದರ ರೂಪಾಯಿ 600 ರಿಂದ ಪ್ರಾರಂಭವಾಗುತ್ತದೆ. ಕೆಲವು ಬಸ್ಗಳು ಆನ್ಲೈನ್ನಲ್ಲಿ ಸಹ ತೋರಿಸುವುದಿಲ್ಲ, ಆದ್ದರಿಂದ ಅದನ್ನು ನೆನಪಿನಲ್ಲಿಡಿ. ಮತ್ತು ಹೌದು, ನೀವು ಬದರಿನಾಥಕ್ಕೆ ಹೋಗುವ ದಿನ ಅದರ ಹಿಂದಿನ ದಿನ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಟಿಕೆಟ್ ತೆಗೆದುಕೊಳ್ಳಿ. ಹಂಚಿಕೆಯ ಟ್ಯಾಕ್ಸಿಗಳಲ್ಲಿ ಋಷಿಕೇಶದಿಂದ ಬದರಿನಾಥಕ್ಕೆ ಟಿಕೆಟ್ ಬೆಲೆ ರೂಪಾಯಿ 600 ರಿಂದ ರೂಪಾಯಿ 700 ಇರುತ್ತದೆ. ನಾವು ಮಾನದ ಬಗ್ಗೆ ಮಾತನಾಡಿದರೆ ಬದರಿನಾಥದಿಂದ ಇಲ್ಲಿಗೆ ದೂರ ಕೇವಲ 4 ಕಿಲೋಮೀಟರ್. ಹಂಚಿಕೆಯ ಟ್ಯಾಕ್ಸಿಗಳು ಎಲ್ಲಾ ಸಮಯದಲ್ಲೂ ಲಭ್ಯವಿದೆ. ಅಲ್ಲಿ ಅವರು ಪ್ರತಿ ಸೀಟಿಗೆ 50 ರೂಪಾಯಿ. ಬದರಿನಾಥ ದೇವಾಲಯವು ವರ್ಷಕ್ಕೆ ಸುಮಾರು 6 ತಿಂಗಳು ತೆರೆದಿರುತ್ತದೆ. ಉಳಿದ 6 ತಿಂಗಳುಗಳು ತೀವ್ರ ಶೀತ ಮತ್ತು ಭಾರೀ ಹಿಮಪಾತದಿಂದಾಗಿ ದೇವಾಲಯವನ್ನು ಮುಚ್ಚಲಾಗುತ್ತದೆ. ನೀವು ಏಪ್ರಿಲ್ ಕೊನೆಯ ವಾರದಿಂದ ಅಥವಾ ಮೇ ಮೊದಲ ವಾರದಿಂದ ನವೆಂಬರ್ ಮಧ್ಯದವರೆಗೆ ಇಲ್ಲಿಗೆ ಬರಬಹುದು. ಅವುಗಳಲ್ಲಿ ಮೇ, ಜೂನ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳನ್ನು ಇಲ್ಲಿಗೆ ಬರಲು ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ. ಆದರೆ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳನ್ನು ತೀವ್ರ ಮಳೆ ಮತ್ತು ಭೂಕುಸಿತದ ಅಪಾಯದಿಂದಾಗಿ ಆಫ್ ಸೀಸನ್ ಎಂದು ಪರಿಗಣಿಸಲಾಗುತ್ತದೆ. ಟಿಕೆಟ್ ಕಾಯ್ದಿರಿಸುವ ಮೊದಲು ನೀವು 2 ದಿನಾಂಕಗಳಿಗೆ ಗಮನ ಕೊಡಬೇಕಾಗುತ್ತದೆ. ಉದಾಹರಣೆಗೆ, ಬಸಂತ್ ಪಂಚಮಿ ದೇವಾಲಯದ ಉದ್ಘಾಟನೆಯ ದಿನಾಂಕವನ್ನು ಘೋಷಿಸಲಾಗುತ್ತದೆ ಮತ್ತು ವಿಜಯದಶಮಿ ದೇವಾಲಯದ ಮುಚ್ಚುವಿಕೆಯ ದಿನಾಂಕವನ್ನು ನಿರ್ಧರಿಸಲಾಗುತ್ತದೆ. ಋಷಿಕೇಶದಿಂದ ಬದರಿನಾಥಕ್ಕೆ ದೂರ 290 ಕಿಲೋಮೀಟರ್ ಮತ್ತು ದಾರಿಯಲ್ಲಿ ನೋಡಲು ಹಲವು ಸ್ಥಳಗಳಿವೆ. ನೀವು ಸ್ವಯಂ ಚಾಲನೆ ಅಥವಾ ಸವಾರಿ ಮಾಡುತ್ತಿದ್ದರೆ ನೀವು ಅಲ್ಲಿ ನಿಲ್ಲಿಸಬಹುದು. ಆದರೆ ನೀವು ಬಸ್ ಅಥವಾ ಹಂಚಿಕೆಯ ಟ್ಯಾಕ್ಸಿಯಲ್ಲಿ ಹೋಗುತ್ತಿದ್ದರೆ ನಿಮಗೆ ಊಟ ಮತ್ತು ಶೌಚಾಲಯ ವಿರಾಮ ಮಾತ್ರ ಸಿಗುತ್ತದೆ. ಹೇಗಾದರೂ ಆ ಸ್ಥಳಗಳಲ್ಲಿ ಒಂದು ದೇವಪ್ರಯಾಗ, ಅಲ್ಲಿ ಭಾಗೀರಥಿ ನದಿ ಮತ್ತು ಅಲಕನಂದಾ ನದಿಯ ಸಂಗಮ ಸ್ಥಳವಿದೆ ಮತ್ತು ನಂತರ ಅವುಗಳನ್ನು ಗಂಗಾ ನದಿ ಎಂದು ಕರೆಯಲಾಗುತ್ತದೆ. ನಂತರ ಧಾರಿ ದೇವಿ ದೇವಾಲಯವಿದೆ. 2013ರ ಕೇದಾರನಾಥ ಪ್ರವಾಹವು ದಾರಿ ದೇವಿಯ ವಿಗ್ರಹವನ್ನು ಅದರ ಮೂಲ ಸ್ಥಳದಿಂದ ತೆಗೆದುಹಾಕಿದ್ದರಿಂದ ಉಂಟಾಗಿದೆ ಎಂದು ಹೇಳಲಾಗುತ್ತದೆ. ನಂತರ ಜೋಶಿಮಠ ಅಥವಾ ಜ್ಯೋತಿರ್ಮಠ ಬರುತ್ತದೆ. ಅಲ್ಲಿ ನೀವು ಶ್ರೀ ನರಸಿಂಗ ದೇವಾಲಯಕ್ಕೆ ಭೇಟಿ ನೀಡಬಹುದು. ಇದು ಭಗವಾನ್ ಬದ್ರಿ ವಿಶಾಲನ 2 ಚಳಿಗಾಲದ ನಿವಾಸಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ನಂತರ ಮಾತನಾಡುತ್ತೇವೆ. ಮತ್ತು ವಿಶೇಷ ಸ್ಥಳಗಳಲ್ಲಿ ಒಂದು ಹನುಮಾನ್ ಚಟ್ಟಿ, ಅಲ್ಲಿ ಭೀಮ ಮತ್ತು ಹನುಮಾನ್ಜಿ ನಡುವಿನ ಸಂಭಾಷಣೆ ನಡೆಯಿತು. ನಂತರ ಪಾಂಡವರ ತಂದೆ ರಾಜಪಾಂಡು ತನ್ನ ಪತ್ನಿಯರೊಂದಿಗೆ ತಂಗುತ್ತಿದ್ದ ಪಾಂಡುಕೇಶ್ವರ ಮತ್ತು ಭಗವಾನ್ ಬದ್ರಿನಾಥನ 2ನೇ ಚಳಿಗಾಲದ ನಿವಾಸವಾದ ಯೋಗ ಧ್ಯಾನ್ ಬದ್ರಿ ದೇವಾಲಯವಿದೆ. ಈ ರಸ್ತೆಯಲ್ಲಿ ಅಂತಹ ಪ್ರಾಮುಖ್ಯತೆಯನ್ನು ಹೊಂದಿರುವ ಅನೇಕ ಸ್ಥಳಗಳಿವೆ. ಅದನ್ನು ನೀವು ಎಷ್ಟು ಸಮಯವನ್ನು ಹೊಂದಿದ್ದೀರಿ ಎಂಬುದರ ಪ್ರಕಾರ ನೋಡಬಹುದು. ನೀವು ಬಸ್ ಅಥವಾ ಹಂಚಿಕೆಯ ಟ್ಯಾಕ್ಸಿಯಲ್ಲಿ ಹೋಗುತ್ತಿದ್ದರೆ ನೀವು ಸಂಜೆ 4 ರಿಂದ ಸಂಜೆ 6 ನಡುವೆ ಸುಲಭವಾಗಿ ಬದ್ರಿನಾಥವನ್ನು ತಲುಪಬಹುದು. ಇದು ಬದರಿನಾಥ ಧಾಮವನ್ನು ತಲುಪುವ ಉತ್ಸಾಹವೋ ಅಥವಾ ಇನ್ನೇನೋ ಗೊತ್ತಿಲ್ಲ. ಆದರೆ ಕೊನೆಯ 20 ಮತ್ತು 25 ಕಿಲೋಮೀಟರ್ ರಸ್ತೆ ಮೊದಲಿಗಿಂತ ಹೆಚ್ಚು ಸುಂದರವಾಗಿ ಕಾಣುತ್ತದೆ.
ಮತ್ತು ಅಂತಿಮವಾಗಿ ಆ ಕ್ಷಣ ಬಂದಿದೆ. ಭೂವೈಕುಂಠ ಅಂದರೆ ಭೂಮಿಯ ಮೇಲಿನ ವೈಕುಂಠ ಎಂದು ಕರೆಯಲ್ಪಡುವ ಬದರಿನಾಥ ಧಾಮದ ಮೊದಲ ನೋಟ ಕಾಣಬಹುದು. ಜೈ ಬದರಿ ವಿಶಾಲ್ ಬದರಿನಾಥದ ಬಗ್ಗೆ ಅನೇಕ ದಂತಕಥೆಗಳು ಕಥೆಗಳಿವೆ. ಭಗವಾನ್ ವಿಷ್ಣು ಸಾವಿರಾರು ವರ್ಷಗಳಿಂದ ಇಲ್ಲಿ ಧ್ಯಾನ ಮಾಡಿದ್ದನೆಂದು ನಂಬಲಾಗಿದೆ. ಹಿಮಾಲಯದಲ್ಲಿ ಹವಾಮಾನ ಎಷ್ಟು ಕಠಿಣವಾಗಿರುತ್ತದೆ ಎಂಬುದು ಎಲ್ಲರಿಗೂ ತಿಳಿದಿರಬಹುದು. ಅಂತಹ ಕೆಟ್ಟ ಹವಾಮಾನ ಮತ್ತು ಹಿಮಭರಿತ ಗಾಳಿಯಿಂದ ಭಗವಾನ್ ವಿಷ್ಣುವನ್ನು ಸುರಕ್ಷಿತವಾಗಿಡಲು ಲಕ್ಷ್ಮೀ ದೇವಿಯು ಬದರಿ ಮರದ ರೂಪವನ್ನು ತೆಗೆದುಕೊಂಡಳು, ಅಂದರೆ ಹಲಸಿನ ಮರದ ರೂಪವನ್ನು ತೆಗೆದುಕೊಂಡಳು. ತಾಯಿಯ ಈ ದಯೆ ಮತ್ತು ಭಕ್ತಿಯನ್ನು ನೋಡಿ ವಿಷ್ಣು ತುಂಬಾ ಸಂತೋಷಪಟ್ಟನು ಮತ್ತು ನಂತರ ಈ ಸ್ಥಳಕ್ಕೆ ಬದರಿಕಾ ಆಶ್ರಮ ಅಥವಾ ಬದರಿನಾಥ ಎಂದು ಹೆಸರಿಸಿದನು. ಹಿಂದೆ ಈ ಸ್ಥಳದಲ್ಲಿ ಬಹಳಷ್ಟು ಬದರಿ ಮರಗಳು ಅಂದರೆ ಹಲಸಿನ ಮರವಿತ್ತು. ಮತ್ತು ಇನ್ನೊಂದು ನಂಬಿಕೆಯ ಪ್ರಕಾರ ಶಿವನು ಇಲ್ಲಿ ಮಾ ಪಾರ್ವತಿಯೊಂದಿಗೆ ವಾಸಿಸುತ್ತಿದ್ದನು. ಆದರೆ ವಿಷ್ಣುವು ಒಂದು ಮೋಜಿನ ರೀತಿಯಲ್ಲಿ ಮೋಸ ಮಾಡಿ ಚಿಕ್ಕ ಮಗುವಿನ ರೂಪವನ್ನು ಧರಿಸಿ ಒಂದು ದಿನ ಅವರ ಬಾಗಿಲಿನ ಮುಂದೆ ಕಾಣಿಸಿಕೊಂಡನು, ಅದೂ ಸಹ ಅಳುತ್ತಾ. ಶಿವನ ನಿರಾಕರಣೆಯ ಹೊರತಾಗಿಯೂ ತಾಯಿ ಪಾರ್ವತಿ ಮಗುವನ್ನು ಶಾಂತಗೊಳಿಸಿ ಒಳಗೆ ಮಲಗಿಸಿದಳು. ನಂತರ ಇಬ್ಬರೂ ಸಂಜೆಯ ನಡಿಗೆಯ ನಂತರ ಮನೆಗೆ ಹಿಂದಿರುಗಿದಾಗ ಬಾಗಿಲು ಒಳಗಿನಿಂದ ಮುಚ್ಚಿರುವುದನ್ನು ಅವರು ಕಂಡುಕೊಂಡರು. ಅದರ ನಂತರ ಶಿವನು ಕೇದಾರನಾಥಕ್ಕೆ ಹೋಗಬೇಕಾಯಿತು, ಆದರೆ ವಿಷ್ಣುವು ಈ ಸ್ಥಳವನ್ನು ತನ್ನ ಶಾಶ್ವತ ವಾಸಸ್ಥಾನವನ್ನಾಗಿ ಮಾಡಿಕೊಂಡನು ಎಂದು ಹೇಳಲಾಗುತ್ತದೆ. ಬದರಿನಾಥ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ನಾವು ಮಾತನಾಡಿದರೆ ಇದು ಸಂಪೂರ್ಣವಾಗಿ ಸಾಂಪ್ರದಾಯಿಕ ಗರ್ವಾಲಿ ಶೈಲಿಯಾಗಿದ್ದು ಇದು ಬಹಳಷ್ಟು ಕಲ್ಲುಗಳು ಮತ್ತು ಮರವನ್ನು ಬಳಸುತ್ತದೆ. ಪ್ರವೇಶದ್ವಾರದ ಬಣ್ಣ ಎಷ್ಟು ರೋಮಾಂಚಕವಾಗಿದೆ ಎಂಬುದನ್ನು ನೀವು ನೋಡಬಹುದು. ದೇವಾಲಯವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಉದಾಹರಣೆಗೆ ಭಕ್ತರು ದರ್ಶನ ಪಡೆಯುವ ಸಭಾ ಮಂಟಪ, ಎಲ್ಲಾ ಆಚರಣೆಗಳನ್ನು ಮಾಡುವ ದರ್ಶನ ಮಂಟಪ ಮತ್ತು ಗರ್ವಾಗೃಹ. ಗರ್ವಾಗೃಹದಲ್ಲಿ ನೀವು ಭಗವಾನ್ ಬದರಿನಾಥನನ್ನು ಕಪ್ಪು ಸಾಲಿಗ್ರಾಮವಾಗಿ ನೋಡುತ್ತೀರಿ. ಅವನು ಇಲ್ಲಿ ಧ್ಯಾನಸ್ಥ ಸ್ಥಾನಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಈ ವಿಗ್ರಹವನ್ನು ಯಾವುದೇ ಮನುಷ್ಯರು ಮಾಡಿಲ್ಲ ಎಂದು ಹೇಳಲಾಗುತ್ತದೆ, ಆದರೆ ಇದು ಸ್ವಯಂ ವ್ಯಕ್ತವಾದ ವಿಗ್ರಹವಾಗಿದ್ದು ಇದನ್ನು ಆದಿ ಶಂಕರಾಚಾರ್ಯರು ಹತ್ತಿರದಲ್ಲಿ ಹರಿಯುವ ಅಲಕನಂದ ನದಿಯಿಂದ ಕಂಡುಕೊಂಡರು. ಬದರಿನಾಥ ಜಿ ಅವರನ್ನು ಹೊರತುಪಡಿಸಿ ಸಂಪತ್ತಿನ ದೇವರು ಕುಬೇರ ಮಹರ್ಷಿ ನಾರದ ಉದ್ಧವ್ ಜಿ ಅವರು ಶ್ರೀಕೃಷ್ಣನ ಸ್ನೇಹಿತರು ಮತ್ತು ರಕ್ಷಕರಾಗಿದ್ದರು. ಅವರ ವಿಗ್ರಹಗಳನ್ನು ನೀವು ನೋಡಬಹುದು. ಮತ್ತು ವಿಷ್ಣುವಿನ ಭಾಗವೆಂದು ಪರಿಗಣಿಸಲಾದ ನರ ಮತ್ತು ನಾರಾಯಣ ಋಷಿಗಳು. ದೇವಾಲಯದ ಪ್ರದೇಶದಲ್ಲಿ ನೀವು ಹನುಮಾನ್ ಜಿ, ಮಹಾಲಕ್ಷ್ಮಿ, ವಿಷ್ಣುವಿನ ವಾಹನವಾದ ಗರುಡ, ಗಣೇಶ ಜಿ, ಕ್ಷೇತ್ರಪಾಲ ಘಂಟಾಕರ್ಣ ಮತ್ತು ಆದಿ ಶಂಕರಾಚಾರ್ಯ ಜಿ ಅವರನ್ನು ಸಹ ನೋಡಬಹುದು. ಬದರಿನಾಥವನ್ನು ಭಾರತದ 4 ಧಾಮಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಉಳಿದ 3 ಪುರಿ ಅಲ್ಲಿ ಶ್ರೀ ಜಗನ್ನಾಥ ಜಿ ಅವರನ್ನು ಹಿರಿಯ ಸಹೋದರ ಬಾಲಭದ್ರ ಮತ್ತು ಸಹೋದರಿ ಸುಭದ್ರ ಅವರೊಂದಿಗೆ ಪೂಜಿಸಲಾಗುತ್ತದೆ. ರಾಮೇಶ್ವರಂ ಅಲ್ಲಿ ಶಿವನನ್ನು ರಾಮನಾಥ ಸ್ವಾಮಿ ಲಿಂಗವಾಗಿ ಪೂಜಿಸಲಾಗುತ್ತದೆ ಮತ್ತು ದ್ವಾರಕಾಧೀಶ ದೇವಾಲಯದಲ್ಲಿ ಕೃಷ್ಣನನ್ನು ಪೂಜಿಸಲಾಗುತ್ತದೆ. 8ನೇ ಶತಮಾನದಲ್ಲಿ ಅದ್ವೈತ ವೇದಾಂತವನ್ನು ಸ್ಥಾಪಿಸಿದ ಮತ್ತು ಮಹಾನ್ ತತ್ವಜ್ಞಾನಿ, ಶಿಕ್ಷಕ, ಸಂತ ಮತ್ತು ಗುರುಗಳಾಗಿದ್ದ ಆದಿ ಶಂಕರಾಚಾರ್ಯರು ಹಿಂದೂ ಸಂಪ್ರದಾಯದ ವಿಭಿನ್ನ ಮತ್ತು ಆಗಾಗ್ಗೆ ವಿರುದ್ಧವಾದ ಅಂಶಗಳ ನಡುವೆ ಏಕತೆಯನ್ನು ತರಲು ಉತ್ತರದಲ್ಲಿ ಬದರಿನಾಥ ಸೇರಿದಂತೆ ಭಾರತದ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮದಲ್ಲಿ 4 ಪೀಠಗಳು ಅಥವಾ ಮಠಗಳನ್ನು ಸ್ಥಾಪಿಸಿದರು. ಈ 4 ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ನೀವು ಜ್ಞಾನೋದಯ ಪಡೆಯಬಹುದು ಎಂದು ಅವರು ನಂಬಿದ್ದರು, ಏಕೆಂದರೆ ನಮ್ಮ ಧರ್ಮಗ್ರಂಥಗಳ ಬಗ್ಗೆ ತಿಳಿದುಕೊಳ್ಳುವುದರಿಂದ ದೇವತೆಗಳಿಗೆ ಸಂಬಂಧಿಸಿದ ಕಥೆಗಳು, ಪ್ರಾಚೀನ ಸಂಸ್ಕೃತಿ, ವಿಭಿನ್ನ ಆಚರಣೆಗಳು ಮತ್ತು ದೇವಾಲಯದ ಪುರೋಹಿತರು ಮತ್ತು ಹತ್ತಿರದಲ್ಲಿ ವಾಸಿಸುವ ಜನರೊಂದಿಗೆ ಸಂಪರ್ಕ ಸಾಧಿಸುವ ಅವಕಾಶ ನಿಮಗೆ ಸಿಗುತ್ತದೆ. ಬದರಿನಾಥವು ಉತ್ತರಾಖಂಡದ 4 ಧಾಮಗಳಲ್ಲಿ ಒಂದಾಗಿದೆ. ಇದನ್ನು ಛೋಟಾ ಚಾರ್ ಧಾಮ್ ಎಂದು ಕರೆಯಲಾಗುತ್ತದೆ. ಉಳಿದ 3 ಗಂಗಾ ನದಿ ಹುಟ್ಟಿಕೊಂಡ ಗಂಗೋತ್ರಿ, ಯಮುನಾ ನದಿ ಹುಟ್ಟಿಕೊಂಡ ಯಮುನೋತ್ರಿ ಮತ್ತು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೇದಾರನಾಥ. ಬದರಿನಾಥವನ್ನು ಪಂಚಬದರಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಉಳಿದ 4 ಯೋಗ ಧ್ಯಾನ್ ಬದರಿ, ಭವಿಷ್ಯ ಬದರಿ, ವೃದ್ಧ ಬದರಿ ಮತ್ತು ಆದಿ ಬದರಿ. ಭವಿಷ್ಯ ಬದರಿಯ ಬಗ್ಗೆ ಆಸಕ್ತಿದಾಯಕವಾದದ್ದನ್ನು ನಾನು ನಿಮಗೆ ಹೇಳುತ್ತೇನೆ. ಭವಿಷ್ಯ ಬದರಿ ದೇವಾಲಯವು ಜೋಶಿಮಠದಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಕಲಿಯುಗದಲ್ಲಿ ಜೋಶಿಮಠದಿಂದ ಬದರಿನಾಥಕ್ಕೆ ಹೋಗುವ ರಸ್ತೆಯು ನೈಸರ್ಗಿಕ ವಿಕೋಪದಿಂದಾಗಿ ಶಾಶ್ವತವಾಗಿ ಮುಚ್ಚಲ್ಪಡುತ್ತದೆ ಎಂದು ಸ್ಥಳೀಯರು ನಂಬುತ್ತಾರೆ. ಮತ್ತು ಅದರ ನಂತರ ಭಗವಾನ್ ಬದರಿನಾಥನನ್ನು ಭವಿಷ್ಯ ಬದರಿಯಲ್ಲಿ ಪೂಜಿಸಲಾಗುತ್ತದೆ. ಮತ್ತೊಂದೆಡೆ ನಾನು ಬದರಿನಾಥಕ್ಕೆ ಬರುವಾಗ ನಿಮಗೆ ತೋರಿಸಿದ ಜೋಶಿಮಠದಲ್ಲಿರುವ ನರಸಿಂಗ ದೇವಾಲಯದಲ್ಲಿ ಪ್ರತಿಮೆಯ ಎಡಗೈ ದಿನದಿಂದ ದಿನಕ್ಕೆ ತೆಳುವಾಗುತ್ತಿದೆ. ಸನತ್ಕುಮಾರ ಸಂಹಿತದ ಪ್ರಕಾರ ಅದು ಬೀಳುವ ದಿನ, ಅಂದರೆ ಬದರಿನಾಥಕ್ಕೆ ಹೋಗುವ ರಸ್ತೆ ಶಾಶ್ವತವಾಗಿ ಮುಚ್ಚಲ್ಪಡುತ್ತದೆ. ಈಗ ನಾವು ಬದರಿನಾಥ ಧಾಮದ ಬಗ್ಗೆ ಬಹಳಷ್ಟು ಕಲಿತಿದ್ದೇವೆ ಎಂದು ನೀವು ಭಾವಿಸಿದರೆ
ನೀವು ತಪ್ಪು ನನ್ನ ಸ್ನೇಹಿತ. ಬದರಿನಾಥವನ್ನು ಬಹಳ ವಿಶೇಷವಾಗಿಸುವ ಹಲವು ವಿಷಯಗಳಿವೆ. ಇಲ್ಲಿ 6 ತಿಂಗಳು ವಿಷ್ಣುವನ್ನು ಮನುಷ್ಯರು ಪೂಜಿಸುತ್ತಾರೆ. ಆದ್ದರಿಂದ ಚಳಿಗಾಲದ 6 ತಿಂಗಳು ಭಗವಾನ್ ವಿಷ್ಣುವನ್ನು ದೇವರ್ಷಿ ನಾರದಜಿ ಪೂಜಿಸುತ್ತಾರೆ. ಅವರನ್ನು ದೇವರುಗಳು ವಿಷ್ಣುವಿನ ನಿತ್ಯ ನಿಯಮ ಭೋಗ್ ಪೂಜೆಯಲ್ಲಿ ದೈನಂದಿನ ಆಚರಣೆಗಳು ಯಾವುದೇ ಅಡೆತಡೆಯಿಲ್ಲದಂತೆ ಪೂಜಿಸುತ್ತಾರೆ. ದೇವಾಲಯದ ಬಾಗಿಲುಗಳನ್ನು 6 ತಿಂಗಳು ಮುಚ್ಚಿದಾಗ ಅಖಂಡ ಜ್ಯೋತಿಯನ್ನು ಬೆಳಗಿಸಲಾಗುತ್ತದೆ. ಇಡೀ ಅವಧಿಗೆ ತುಪ್ಪದಿಂದ ತುಂಬಿಸಲಾಗುತ್ತದೆ. ಈ ಜ್ವಾಲೆಯು 6 ತಿಂಗಳು ನಿರಂತರವಾಗಿ ಉರಿಯುತ್ತಲೇ ಇರುತ್ತದೆ. ಇದು ಮಾಂತ್ರಿಕವಲ್ಲ ಮತ್ತು ಅದನ್ನು ವಿವರಿಸಲು ಸಾಧ್ಯವಿಲ್ಲ. ನನ್ನನ್ನು ಕೇಳಿದರೆ ಬದರಿನಾಥಕ್ಕೆ ಭೇಟಿ ನೀಡಲು ಯಾವ ದಿನ ಉತ್ತಮವಾಗಿದೆ? ಅಖಂಡ ಜ್ಯೋತಿಯನ್ನು ನೋಡುವ ಅವಕಾಶ ಸಿಕ್ಕಾಗ ದೇವಾಲಯದ ಬಾಗಿಲು ಮತ್ತೆ ತೆರೆಯುವ ದಿನ. ಚಳಿಗಾಲದಲ್ಲಿ ಉದ್ಧವ್ಜಿ ಮತ್ತು ಕುಬೇರಜಿಯವರ ವಿಗ್ರಹಗಳನ್ನು ಪಾಂಡುಕೇಶ್ವರದ ಯೋಗ ಧ್ಯಾನ್ ಬದ್ರಿ ದೇವಸ್ಥಾನಕ್ಕೆ ತರಲಾಗುತ್ತದೆ ಮತ್ತು ಆದಿ ಶಂಕರಾಚಾರ್ಯರ ವಿಗ್ರಹಗಳನ್ನು ಜೋಶಿಮಠದ ನರಸಿಂಗ ದೇವಸ್ಥಾನಕ್ಕೆ ಕೊಂಡೊಯ್ಯಲಾಗುತ್ತದೆ. ನವೆಂಬರ್ 2ನೇ ವಾರದಿಂದ ಏಪ್ರಿಲ್ ಕೊನೆಯ ವಾರದವರೆಗೆ ನೀವು ಬದರಿನಾಥಕ್ಕೆ ಭೇಟಿ ನೀಡಲು ಸಾಧ್ಯವಾಗದಿದ್ದರೆ ನೀವು ಜೋಶಿಮಠದ ನರಸಿಂಗ ದೇವಸ್ಥಾನ ಅಥವಾ ಪಾಂಡುಕೇಶ್ವರದ ಯೋಗ ಧ್ಯಾನ್ ಬದ್ರಿ ದೇವಸ್ಥಾನಕ್ಕೆ ಹೋಗಿ ಬದರಿನಾಥದಲ್ಲಿ ಬದರಿನಾಥ ಜಿಯ ದರ್ಶನ ಪಡೆಯುವ ಪ್ರಯೋಜನವನ್ನು ಪಡೆಯಬಹುದು. ಬದರಿನಾಥದ ಬಗ್ಗೆ ಮತ್ತೊಂದು ವಿಶಿಷ್ಟವಾದ ವಿಷಯವೆಂದರೆ ಮುಖ್ಯ ಅರ್ಚಕರು ಹತ್ತಿರದವರಲ್ಲ, ಆದರೆ 2800 ಕಿಲೋಮೀಟರ್ ಗಿಂತ ಹೆಚ್ಚು ದೂರದಲ್ಲಿರುವ ಉತ್ತರ ಕೇರಳದವರು. ಅವರು ನಂಬೂದ್ರಿ ಬ್ರಾಹ್ಮಣರು ಮತ್ತು ಮಂತ್ರೋಚ್ಚರ್ ಇತ್ಯಾದಿಗಳಲ್ಲಿ ಪಾಂಡಿತ್ಯ ಹೊಂದಿದ್ದಾರೆ. ಅವರನ್ನು ಬದರಿನಾಥನ ರಾವಲ್ ಎಂದು ಕರೆಯಲಾಗುತ್ತದೆ. ರಾವಲ್ ಜಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಮತ್ತು ಅವರು ಶುದ್ಧ ಸಸ್ಯಾಹಾರಿಯೂ ಆಗಿರಬೇಕು. ಭಾರತದ ವಿವಿಧ ಭಾಗಗಳಿಂದ ಪುರೋಹಿತರನ್ನು ಹೊಂದುವ ಸಂಪ್ರದಾಯ ಆದಿ ಶಂಕರಾಚಾರ್ಯರ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಈಗ ಬದರಿನಾಥ ಮತ್ತು ಸುತ್ತಮುತ್ತಲಿನ ಇತರ ಯಾವ ಸ್ಥಳಗಳಿಗೆ ನೀವು ಖಂಡಿತವಾಗಿಯೂ ಭೇಟಿ ನೀಡಬೇಕೆಂದು ತಿಳಿಯೋಣ. ದೇವಾಲಯದ ಮುಂಭಾಗದಲ್ಲಿ ತಪ್ತ ಕುಂಡವಿದೆ. ಈ ನೈಸರ್ಗಿಕ ಬಿಸಿನೀರಿನ ಬುಗ್ಗೆಯನ್ನು ಅಗ್ನಿಕುಂಡ ಎಂದೂ ಕರೆಯುತ್ತಾರೆ. ಅಲ್ಲಿ ನೀರಿನಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ದೇವಾಲಯಕ್ಕೆ ಹೋಗುವ ಮೊದಲು ನೀವು ಇಲ್ಲಿ ಸ್ನಾನ ಮಾಡಬೇಕು ಎಂದು ಹೇಳಲಾಗುತ್ತದೆ. ಈ ಕುಂಡದಲ್ಲಿನ ನೀರಿನ ತಾಪಮಾನ ವರ್ಷವಿಡೀ 45 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಈ ಸೇತುವೆಯ ಬಲಭಾಗದಲ್ಲಿ ಬ್ರಹ್ಮ ಕಪಾಲವಿದೆ. ಅಲ್ಲಿ ಪೂರ್ವಜರಿಗೆ ಪಿಂಡದಾನ ನೀಡಲಾಗುತ್ತದೆ. ಶಿವನು ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದ ಪಾಪದಿಂದ ಮೋಕ್ಷವನ್ನು ಇಲ್ಲಿ ಪಡೆದನು. ಚರಣ್ ಪಾದುಕ ನೀವು ಬದರಿನಾಥದಿಂದ ಕಿಲೋಮೀಟರ್ ದೂರದಲ್ಲಿ ಇಲ್ಲಿಗೆ ತಲುಪಬಹುದು. ಅಲ್ಲಿ ನೀವು ವಿಷ್ಣುವಿನ ಪ್ರತಿಮೆಯನ್ನು ನೋಡಬಹುದು. ವಿಷ್ಣುವು ಮೊದಲ ಬಾರಿಗೆ ಭೂಮಿಯ ಮೇಲೆ ತನ್ನ ಪಾದಗಳನ್ನು ಇಟ್ಟಿದ್ದ ಸ್ಥಳ ಇದು ಎಂದು ನಂಬಲಾಗಿದೆ. ಈ ದೇವಾಲಯವು ನರ ಮತ್ತು ನಾರಾಯಣ ಋಷಿಗಳ ತಾಯಿಯಾದ ಮಾತಾ ಮೂರ್ತಿಗೆ ಸಮರ್ಪಿತವಾಗಿದೆ. ಅವಳು ವಿಷ್ಣುವನ್ನು ಮಗನಾಗಿ ಹುಟ್ಟಲು ಕೇಳಿಕೊಂಡಿದ್ದರಿಂದ ವಿಷ್ಣು ನರನಾರಾಯಣ ರೂಪದಲ್ಲಿ ಜನಿಸಿದನು. ಮನ ಗ್ರಾಮವು ಬದರಿನಾಥದಿಂದ ಕೇವಲ 4 ಕಿ.ಮೀ ದೂರದಲ್ಲಿದೆ. ಈ ಗ್ರಾಮವು ಪೌರಾಣಿಕ ಐತಿಹಾಸಿಕವಾಗಿ ಬಹಳ ಮಹತ್ವದ್ದಾಗಿದೆ. ಮೊದಲು ಈ ಗ್ರಾಮವನ್ನು ಭಾರತದ ಕೊನೆಯ ಗ್ರಾಮ ಎಂದು ಕರೆಯಲಾಗುತ್ತಿತ್ತು, ಆದರೆ ಈಗ ಇದನ್ನು ಭಾರತದ ಮೊದಲ ಗ್ರಾಮವೆಂದು ಪರಿಗಣಿಸಲಾಗಿದೆ. ಈ ಗ್ರಾಮದಲ್ಲಿ ನೀವು ಸರಸ್ವತಿ ನದಿಯನ್ನು ನೋಡಬಹುದು. ಮೊದಲು ಈ ಗ್ರಾಮವು ಈ ನದಿಯನ್ನು ನೀವು ನೋಡಬಹುದಾದ ಏಕೈಕ ಸ್ಥಳವಾಗಿತ್ತು. ಆದರೆ ಈಗ ನೀವು ಪ್ರವಾಸಿಗರಿಗೆ ಮುಕ್ತವಾಗಿರುವ ಮನ ಪಾಸ್ಗೆ ಹೋಗುವ ದಾರಿಯಲ್ಲಿ ಹೋಗುವಾಗ ನೀವು ಈ ನದಿಯನ್ನು ಸ್ಪಷ್ಟವಾಗಿ ನೋಡಬಹುದು ಮತ್ತು ನೀವು ಈ ನದಿಯನ್ನು ಕೆಲವು ಬಾರಿ ದಾಟಬಹುದು. ವೇದವ್ಯಾಸರು ಗಣೇಶನ ಸಹಾಯದಿಂದ ಮಹಾಭಾರತವನ್ನು ಬರೆದ ಗುಹೆ ಇದೇ ಆಗಿದೆ. ವೇದವ್ಯಾಸರು ಇಲ್ಲಿಂದಲೇ ಮಹಾಭಾರತವನ್ನು ನಿರ್ದೇಶಿಸುತ್ತಿದ್ದರು. ಆದ್ದರಿಂದ ಗಣೇಶನು 200 ಮೀಟರ್ ದೂರದಲ್ಲಿರುವ ಮತ್ತೊಂದು ಗುಹೆಯಲ್ಲಿ ಕುಳಿತು ಅದನ್ನು ಬರೆಯುತ್ತಿದ್ದನು. ಪಾಂಡವರು ಪ್ರವಾಹದಿಂದ ಹರಿಯುವ ಸರಸ್ವತಿ ನದಿಯನ್ನು ದಾಟಲು ಭೀಮನು ಈ ಬೃಹತ್ಕಲ್ಲನ್ನು ಇಲ್ಲಿ ಇರಿಸಿದ್ದನು. ಇವೆಲ್ಲವೂ ಭೀಮನ ಬೆರಳುಗಳ ಗುರುತುಗಳು ಎಂದು ನಂಬಲಾಗಿದೆ. ಪಾಂಡವರು ಸ್ವರ್ಗದ ಕಡೆಗೆ ಪ್ರಯಾಣಿಸಿದ ಮಾರ್ಗವು ಇದೇ ಆಗಿದೆ. ಈ ಮಾರ್ಗವನ್ನು ಅನುಸರಿಸುವ ಮೂಲಕ ನೀವು ವಸುಧಾರ ಜಲಪಾತವನ್ನು ತಲುಪಬಹುದು. ಈ ಸ್ಥಳವನ್ನು ಬದರಿನಾಥ ದೇವಾಲಯದಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಭಗವಾನ್ ಬದರಿನಾರಾಯಣನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ. ಇದರ ಜೊತೆಗೆ ನೀವು ಬದರಿನಾಥ ಗ್ರಾಮದಲ್ಲಿ ನಡೆದುಕೊಂಡು ಹೋಗಬಹುದು. ಬದರಿನಾಥದ ಸುತ್ತಮುತ್ತಲಿನ ಭೇಟಿ ನೀಡುವ ಸ್ಥಳಗಳ ಬಗ್ಗೆ ಮಾತನಾಡಿದರೆ ಅವು ಹೂವುಗಳ ಕಣಿವೆ, ಹೇಮಕುಂಡ್ ಸಾಹಿಬ್ ಮತ್ತು ಓಲಿ. ಇಲ್ಲಿನ ಹೋಟೆಲ್ಗಳ ದರಗಳು ಆನ್ಲೈನ್ನಲ್ಲಿ ₹1,000ರಿಂದ ಪ್ರಾರಂಭವಾಗುತ್ತವೆ, ಆದರೆ ನಾನು ಬಸ್ ನಿಲ್ದಾಣದ ಮುಂದೆಯೇ ₹600ಕ್ಕೆ ಆಫ್ಲೈನ್ನಲ್ಲಿ ಕೊಠಡಿಯನ್ನು ಬುಕ್ ಮಾಡಿದ್ದೆ. ನೀವು ಇಲ್ಲಿ ಅನೇಕ ಆಶ್ರಮಗಳನ್ನು ಕಾಣಬಹುದು. ನಾವು ಆಹಾರದ ಬಗ್ಗೆ ಮಾತನಾಡಿದರೆ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ ಭಾರತೀಯ ಸಸ್ಯಾಹಾರಿ ಆಹಾರವನ್ನು ಪಡೆಯುವ ಪ್ರತಿಯೊಂದು ಶ್ರೇಣಿಯ ರೆಸ್ಟೋರೆಂಟ್ಗಳಿವೆ.
ಸರ್ದೇಶ್ವರಿ ಒಂದು ಉತ್ತಮ ರೆಸ್ಟೋರೆಂಟ್, ಅಲ್ಲಿ ನಾನು ಆಹಾರವನ್ನು ಪ್ರಯತ್ನಿಸಿದೆ. ಸ್ನೇಹಿತರೆ, ಈ ಸಂಚಿಕೆಯನ್ನು ಇಲ್ಲಿಯೇ ಇಡೋಣ. ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಈ ವಿಡಿಯೋದಲ್ಲಿ ಹೇಳದ ಯಾವುದನ್ನಾದರೂ ನೀವು ತಿಳಿದುಕೊಳ್ಳಲು ಬಯಸಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತು ಕೇಳಿ. ಶೀಘ್ರದಲ್ಲೇ ಭೇಟಿಯಾಗೋಣ. ಅಲ್ಲಿಯವರೆಗೆ ಬೈ ಬೈ. ಜಾಗರೂಕರಾಗಿರಿ ಮತ್ತು ಪ್ರಯಾಣವನ್ನು ಮುಂದುವರಿಸಿ.